ಹಲೋ ಎವ್ರಿವನ್. ಎಲ್ಲರೂ ಡಿ ಸಿ ಟಿ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿದ್ದೀರಾ. ಎಲ್ರಿಗೂ ಒಳ್ಳೆ ರ್ಯಾಂಕ್ ಬರುತ್ತೆ. ನೆಕ್ಸ್ಟ್ ಡಿ ಸಿ ಟಿ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್. ಪ್ರೀವಿಯಸ್ ಇಯರ್ಸಲ್ಲೆಲ್ಲ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬರೋದು ಬೇಸ್ಡ್ ಆನ್ ಯರ್ ರ್ಯಾಂಕಿಂಗ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಿತ್ತು. ಈ ವರ್ಷ ಸ್ವಲ್ಪ ಚೇಂಜ್ ಇದೆ. ಎಕ್ಸಾಮ್ ಆಗಿದ ತಕ್ಷಣ ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ, ಎಲ್ಲಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ 10th June 2025 ಇಂದ 13th June 2025 ನಡೆಯುತ್ತೆ. ಮೀನ್ಸ್ ನೆಕ್ಸ್ಟ್ ಮಂಗಳವಾರದಿಂದ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ವೆರಿಫೈ ಮಾಡಿಸ್ಕೋಬೋದು. ಎಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು ಅಂದರೆ ಕೆ ಎ ಕಡೆಯಿಂದನೇ ಒಂದಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು PDF ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಮಾಡ್ಬೋದು. ನಿಮಗೆ ಯಾವ ಕಾಲೇಜ್ ನಿಯರ್ ಅನಿಸುತ್ತೋ ಈ ಲಿಸ್ಟಲ್ಲಿ ಆ ಕಾಲೇಜ್ಗೆ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೋದು. ತುಂಬ ಜನ ಬೇರೆ ಡಿಸ್ಟಿಕ್ನ ಸ್ಟೂಡೆಂಟ್ಸು ಬ್ಯಾಂಗ್ಳೂರಲ್ಲಿ ಬಂದು ಈಗ ಸ್ಟೇ ಆಗಿದ್ದೀರಾ, ನೀವು ಅಷ್ಟೇ ಅಗೈನ್ ಬ್ಯಾಕ್ ನಿಮ್ಮ ಡಿಸ್ಟಿಕ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಂತ ಏನಿಲ್ಲ. ಕರೆಂಟ್ಲಿ ನೀವು ಎಲ್ಲಿದ್ದೀರಾ, ನಿಮಗೆ ಯಾವ ಒಂದು ಸೆಂಟರ್ ಹತ್ರ ಆಗುತ್ತೆ ಆ ಸೆಂಟರ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೋದು. ದಟ್ ಈಸ್ ನೆಕ್ಸ್ಟ್ ಟ್ಯೂಸ್ಡೇಯಿಂದ 4 ಡೇಸ್ವರೆಗೂ ವೆರಿಫಿಕೇಷನ್ ನಡೆಯುತ್ತೆ. ಆ ದಿನದಲ್ಲಿ ಯಾವಾಗಲಾದರೂ ಹೋಗಿ ವೆರಿಫೈ ಮಾಡಿಸ್ಕೋಬೇಕು. ಬೆಟರ್ ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡೋದಕ್ಕಿಂತ 10ನೇ ತಾರೀಕು 11ನೇ ತಾರೀಕನೇ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಬಿಡಿ. ಲಾಸ್ಟ್ ಡೇ ಟೆನ್ಷನ್ ಇರೋಲ್ಲ. ಟೈಮಿಂಗ್ಸ್ ಬಂದು 10:30 ಇಂದ 3:30 ಒಳಗೆ, ಬೆಳಗ್ಗೆ 10:30 ಸಂಜೆ 3:30 ಒಳಗೆ ಯಾವ ಟೈಮ್ ಸೂಟಬಲ್ ಅನಿಸುತ್ತೆ ಆ ಟೈಮ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಳ್ಳಿ. ವೆರಿಫಿಕೇಷನ್ ಸೆಂಟರ್ಸ್ ಅಷ್ಟೇ ಆ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಆ ಕಾಲೇಜ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋಬೇಕು. ನೆಕ್ಸ್ಟ್ ಇಸ್ ಸ್ಪೆಷಲ್ ಕ್ಯಾಟಗರಿನ ಕ್ಲೈಮ್ ಮಾಡಿರುವಂಥ ಸ್ಟೂಡೆಂಟ್ಸ್, NCC ಕೋಟಾ ಕ್ಲೈಮ್ ಮಾಡಿರೋರು, ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡಿರೋರು, ನಿಮಗೆ ವೆರಿಫಿಕೇಷನ್ ಸ್ವಲ್ಪ ಡಿಫ್ರೆಂಟಾಗಿ ನಡೆಯುತ್ತೆ. ದಟ್ ಈಸ್ ನೀವು ಬ್ಯಾಂಗ್ಳೂರಲ್ಲಿರುವಂಥ KA ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋಬೇಕು. ನಾರ್ಮಲ್ ಸ್ಟೂಡೆಂಟ್ಸ್ ಥರ ನಿಯರ್ ಬೈ ಕಾಲೇಜಸ್ಗೆ ಹೋಗಿ ವೆರಿಫೈ ಮಾಡಿಸ್ಲಿಕ್ಕಾಗಲ್ಲ. ಕಂಪಲ್ಸರಿ ನೀವು KEA ಆಫೀಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಈ ಒಂದು ಆಫೀಸ್ಗೆ ಹೋಗೇನೆ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋಬೇಕು. ನಿಮ್ಮ ಟೈಮಿಂಗ್ಸ್ ಬಂದು ದಟ್ ಈಸ್ 10:30 to 4 PM. ಬೆಳಗ್ಗೆ 10:30 ಇಂದ ಸಂಜೆ 4 ಗಂಟೆ ಒಳಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು. ನೀವು ದಟ್ ಈಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಬೆಟರ್ ಮಾರ್ನಿಂಗ್ 10:30ಗೆ ಹೋಗೋದು. ಸಂಜೆವರೆಗೂ ಮಾಡಬೇಡಿ. ಅಟ್ಲೀಸ್ಟ್ 10:30 11 o'clockಗೆ ಹೋಗಿ ಆದಷ್ಟು ಬೇಗ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೋಬೇಡಿ. ಬೇರೆ ಸ್ಟೂಡೆಂಟ್ಸ್ಗೆ 3 days 4 days ಟೈಮ್ ಇತ್ತು. ನಿಮಗೆ ಆ ರೀತಿ ಇಲ್ಲ. ಜಸ್ಟ್ ಏನು ಡೇಟ್ನ ಕೊಟ್ಟಿದ್ದಾರೆ ಅವತ್ತೇ ಹೋಗಿ ವೆರಿಫೈ ಮಾಡಿಸ್ಕೋಬೇಕು. ದಟ್ ಈಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಆರ್ಮಿ ರಿಲೇಟೆಡ್ ಪರ್ಸನ್ಸ್ 11th June ಹೋಗಿ ವೆರಿಫೈ ಮಾಡಿಸ್ಕೋಬೇಕು. 11th June 2025. ನೆಕ್ಸ್ಟ್ NCC ಕೋಟಾನ ಕ್ಲೈಮ್ ಮಾಡಿರೋವಂಥ ಸ್ಟೂಡೆಂಟ್ಸು 12th June ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಂಡು ಬರಬೇಕು. ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾನ ಕ್ಲೈಮ್ ಮಾಡಿರೋರು 13th June 2025. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆರ್ಮಿ ರಿಲೇಟೆಡ್ ಪರ್ಸನ್ತು 11th ಹೋಗ್ತಾರೆ. NCC ಕೋಟಾ ಕ್ಲೈಮ್ ಮಾಡಿರೋಂಥ ಸ್ಟೂಡೆಂಟ್ಸು 12th ಹೋಗ್ತಾರೆ. ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡೋರು 13th ಹೋಗಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋತಾರೆ. KE ಆಫೀಸ್ಗೆ ಹೋಗೇನೆ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋಬೇಕು. ನಾರ್ಮಲ್ ಸ್ಟೂಡೆಂಟ್ಸು ಈ ಲಿಸ್ಟಲ್ಲಿ ಯಾವ ಕಾಲೇಜ್ ಇದೆ, ಇದರಲ್ಲಿ ಕನ್ನಡ ಮೀಡಿಯಮ್ಮು, ರೂರಲ್ ಕೋಟಾ, ನೀವು ಅಷ್ಟೇ ಈ ಲಿಸ್ಟಲ್ಲಿರುವಂಥ ಕಾಲೇಜ್ಗೆ ಹೋಗಿ ವೆರಿಫೈ ಮಾಡಿಸ್ಕೋಬೇಕು. ಈ 3 ಕ್ಯಾಟಗರಿಗೆ ಬರೋರು ಮಾತ್ರ ಬ್ಯಾಂಗ್ಳೂರ್ಗೆ ಕಂಪಲ್ಸರಿ ಹೋಗಲೇಬೇಕು. ನೆಕ್ಸ್ಟ್ DCT ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು. ದಟ್ ಫಸ್ಟ್ ಥಿಂಗ್ ನಿಮ್ಮ ಒಂದು DCT ಅಪ್ಲಿಕೇಶನ್. ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ಒಂದು ಅಪ್ಲಿಕೇಶನ್ ಕಾಪಿ ಅಥವಾ ಫೈನಲ್ ಕಾಪಿ ಅಂತ PDF ಏನು ಬಂದಿತ್ತು ಆ ಒಂದು PDF ನೀವು ಇಟ್ಕೋಬೇಕು. ನೆಕ್ಸ್ಟ್ ಇಸ್ DCT ಆಲ್ ಟಿಕೆಟ್. ಇದರಲ್ಲಿ ಕಂಪಲ್ಸರಿ ಇನ್ವಿಜಿಲೇಟರ್ ಸಿಗ್ನೇಚರ್ ಇರಬೇಕು. ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತೆಗೆದ್ರೆ ಆಗಲ್ಲ. ಇನ್ವಿಜಿಲೇಟರ್ ಸೈನ್ ನೀವು ಎಕ್ಸಾಮ್ಗೆ ಹೋಗಿ
ಇನ್ವಿಜಿಲೇಟರ್ ಹತ್ರ ಏನು ಸಿಗ್ನೇಚರ್ ಮಾಡಿಸ್ಕೊಬಂದಿದ್ರಿ ಆ ಒಂದು ಒರಿಜಿನಲ್ ಹಾಲ್ ಟಿಕೆಟ್ ಅದನ್ನ ನೀವು ತಗೋಗ್ಬೇಕಾಗುತ್ತೆ. ನೆಕ್ಸ್ಟ್ 10th ಮಾರ್ಕ್ಸ್ ಕಾರ್ಡ್, ಓಕೆನಾ, ಇದು ಅಷ್ಟೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ 1 to 6th ಸೆಮ್, ಈ 6 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡು ನಿಮ್ಮ ಕೈಯಲ್ಲಿ ಇರಬೇಕು, ಓಕೆನಾ. ಸೊ 6th ಸೆಮ್ದು ಇನ್ನು ರಿಸಲ್ಟ್ ಬಂದಿಲ್ಲ, ಬಿಕಾಸ್ ವಿತಿನ್ ದಿಸ್ ವೀಕ್ ಎಲ್ಸ್ ನಿಮ್ಮ ವೆರಿಫಿಕೇಷನ್ಗೂ ಮುಂಚೆ ರಿಸಲ್ಟ್ ಬರುತ್ತೆ. ಅಷ್ಟರಲ್ಲಿ ನೀವು ನಿಮ್ಮ ಅಷ್ಟರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ನ ನೀವು ರೆಡಿ ಮಾಡ್ಕೋಬೇಕು. ಸೊ ಒಂದೇ ಸಲ 6th ಸೆಮ್ ರಿಸಲ್ಟ್ ಬಂದಮೇಲೆ 6 ಸೆಮಿಸ್ಟರ್ದು ಒಟ್ಟಿಗೆ ಹೋಗಿ ಕಾಲೇಜಲ್ಲಿ ಇಸ್ಕೊಳ್ಳೋಣ, ಈ ರೀತಿ ಎಲ್ಲ ಬೇಡ. ಈಗ ವಿತಿನ್ ನಾಳೆ ನಾಳಿದ್ರಲ್ಲೇ ಹೋಗಿ 1 to 5th ಸೆಮ್ ಮಾರ್ಕ್ಸ್ ಕಾರ್ಡ್ಸ್ ಏನಿದೆ ಅಷ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪ್ರಿನ್ಸಿಪಲ್ HOD ಯಾರ್ಯಾರು ಸೈನ್ ಬೇಕು ಸೈನ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. 6th ಸೆಮ್ ರಿಸಲ್ಟ್ ಬಂದಮೇಲೆ ಬೇಕಾದ್ರೆ ಇನ್ನೊಂದು ಸಲ ಹೋಗಿ ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳೋರಿ. ಒಂದೇ ಸಲ ರಿಸಲ್ಟ್ ಬಂದ್ಬಿಡ್ಲಿ 6th ಸೆಮ್ದು, ಆಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡ್ನು ಒಂದೇ ಸಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಮೈಂಡ್ಸೆಟಲ್ಲಿ ಇರಬೇಡಿ. ಆದಷ್ಟು ಬೇಗ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಟೈಮ್ ಕಡಿಮೆ ಇದೆ, ಸ್ಯಾಟರ್ಡೇ ಸಂಡೇ ಎಲ್ಲ ಹಾಲಿಡೇಸ್ ಇರುತ್ತೆ, ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ಸ್ಟಡಿ ಸರ್ಟಿಫಿಕೇಟ್, ಮಿನಿಮಮ್ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕು. ಎಲ್ಸ್ ನಿಮ್ಮ DCT ಅಪ್ಲಿಕೇಶನಲ್ಲಿ ಯಾವ್ಯಾವ ಎಜುಕೇಷನ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ರಿ ಅಷ್ಟು ಕಾಲೇಜ್ದು ಅಥವಾ ಸ್ಕೂಲ್ದು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಸ್ಕೂಲ್ಸ್ನ ಸ್ಟಡಿ ಸರ್ಟಿಫಿಕೇಟ್ಗೆ BEO ಸಿಗ್ನೇಚರ್ ಕಂಪಲ್ಸರಿ ಬೇಕಾಗುತ್ತೆ. ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ಗೆ ಅಲ್ಲಿಗೆ BEO ಸಿಗ್ನೇಚರ್ ಏನು ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಪ್ರಿನ್ಸಿಪಲ್ ಸರ್ದು ಒಬ್ಬರದ್ದು ಸೈನ್ ಇದ್ದರೆ ಸಾಕು. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ಗೆ ಮಾತ್ರ BEO ಸೈನ್ ಕಂಪಲ್ಸರಿ. ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ಗೆ BEO ಸೈನ್ ಕಂಪಲ್ಸರಿ ಇಲ್ಲ, ಜಸ್ಟ್ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿದ್ರೆ ಸಾಕು. ಈ ಒಂದು 5 ಡಾಕ್ಯುಮೆಂಟ್ಸ್ ಏನಿದೆ ಇಷ್ಟು ಡಾಕ್ಯುಮೆಂಟ್ಸು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸು ರೆಡಿ ಮಾಡ್ಕೋಬೇಕು, ಯಾರಿಗೂ ಏನು ಸಪ್ರೇಟ್ ಇಲ್ಲ. ಈ 5 ಡಾಕ್ಯುಮೆಂಟ್ಸ್ನು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ಕೆಲವೊಂದಷ್ಟು ಆಪ್ಷನಲ್ ಡಾಕ್ಯುಮೆಂಟ್ಸ್, ಅಂದರೆ ನೀವೇನಾದರೂ ಸ್ಪೆಷಲ್ ಕ್ಯಾಟಗರೀಸ್ನ ಕ್ಲೈಮ್ ಮಾಡಿದರೆ ಅದಕ್ಕೆ ಬೇಕಾಗಿರುವಂಥ ನೆಸಸರಿ ಪ್ರೂಫ್ಸ್ನ ರೆಡಿ ಮಾಡ್ಕೋಬೇಕು. ಇನ್ ಕೇಸ್ ನೀವು ಕ್ಯಾಸ್ಟ್ ಇನ್ಕಮ್ ಕೋಟಾ ಕ್ಲೈಮ್ ಮಾಡಿದರೆ ವ್ಯಾಲಿಡ್ ಆಗಿರುವಂಥ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ರೂರಲ್ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಇದರಲ್ಲಿ ತುಂಬ ಜನ ಕನ್ಫ್ಯೂಷನ್ ಇದೆ. ನೀವು ಈ ಕೋಟಾನ ಕ್ಲೈಮ್ ಮಾಡಬೇಕಂದ್ರೆ ಕಂಪಲ್ಸರಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ರೂರಲ್ ಏರಿಯಾದಲ್ಲಿ ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ರೂರಲ್ ಕೋಟಾ ಕ್ಲೈಮ್ ಮಾಡ್ತೀರಾ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನೀವು ರೂರಲ್ ಏರಿಯಾಸಲ್ಲಿ ಓದಿರಬೇಕು. ಸೇಮ್ ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, 10ನೇ ಕ್ಲಾಸ್ ಒಂದು ಮಾತ್ರ ಇಂಗ್ಲೀಷ್ ಮೀಡಿಯಂ ಆಗಿದ್ರೆ ಆಗಲ್ಲ. ಕಂಪಲ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಆಗಿದ್ರೆ ಮಾತ್ರ ಈ ಕೋಟಾನ ಕ್ಲೈಮ್ ಮಾಡ್ಬೋದು. ಅದಾದಮೇಲೆ 371J ಆಲ್ಸ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಕ್ಲೈಮ್ ಮಾಡಿರೋರು ನೀವು ಅಷ್ಟೇ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇನ್ನು ಸ್ಪೆಷಲ್ ಕ್ಯಾಟಗರಿ ಅಂದರೆ NCC ಸ್ಪೋರ್ಟ್ಸ್ ಈ ಒಂದು ಕ್ಯಾಟಗರೀಸ್ನ ಕ್ಲೈಮ್ ಮಾಡಿರೋರು ನೀವು ಅಷ್ಟೇ ನಿಮಗೆ ಬೇಕಾಗಿರುವಂಥ ಪ್ರೂಫ್ಸ್ ಅಥವಾ ಸರ್ಟಿಫಿಕೇಟ್ಸ್ನ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೊಂದು, ತುಂಬ ಜನ ಅಪ್ಲಿಕೇಶನ್ ಹಾಕುವಾಗ ಕ್ಲೈಮ್ ಮಾಡಿದೆ ಈಗ ನಾನು ಕ್ಲೈಮ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಸರ್ ಅಪ್ಲಿಕೇಶನ್ ಹಾಕುವಾಗ ನಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸರಿ ಇರಲಿಲ್ಲ, ನೇಮ್ ಮಿಸ್ ಮ್ಯಾಚ್ ಆಯಿತು, ಎಕ್ಸ್ಪೈರ್ ಆಗಿತ್ತು, ನಾನು ಇವಾಗ ರೆಡಿ ಮಾಡಿಸಿದ್ದೀನಿ ಇವಾಗ ಕ್ಲೈಮ್ ಮಾಡ್ಬೋದಾ ಅಂದರೆ ಆಗಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಒಂದು ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿದ್ದೀರಾ ಅದನ್ನು ಮಾತ್ರ ಈಗ ವೆರಿಫೈ ಮಾಡಿಸ್ಬೋದು. ಅಪ್ಲಿಕೇಶನ್ ಹಾಕುವಾಗ ನೀವು ಕ್ಯಾಸ್ಟ್ ಇನ್ಕಮ್ ಮೆನ್ಷನ್ ಮಾಡಿಲ್ಲ, ಇವಾಗ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇದೆ, ರಿನ್ಯೂ ಮಾಡಿಸಿದ್ದೀವಿ, ಇವಾಗ ಕ್ಲೈಮ್ ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ರಿ ಅದನ್ನು ಮಾತ್ರ ಈಗ ವೆರಿಫೈ ಮಾಡಿಸ್ಬೋದು. ಕ್ಲೈಮ್ ಮಾಡಿಲ್ಲದೆ ಇವಾಗ ನೀವು ಹೊಸದಾಗಿ ಅದನ್ನ ಆ್ಯಡ್ ಮಾಡ್ತೀವಿ ಅಂದರೆ ಅದಾಗಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನು ಕಂಪಲ್ಸರಿ ಒರಿಜಿನಲ್ನೇ ತಗೋಗ್ಬೇಕು. ಅದಾದಮೇಲೆ ಇನ್ನು ಜೆರಾಕ್ಸ್ ಅದನ್ನ ಎಷ್ಟು ಸೆಟ್ ತಗೋಗ್ಬೇಕು ಅಂತ, ಒಂದು ಕಾಪಿ ಅಥವಾ ಒಂದು ಸೆಟ್ಟು ಒರಿಜಿನಲ್ ಕಂಪಲ್ಸರಿ ಇರಬೇಕು. ಅದ್ರ ಜೊತೆಗೆ ಜೆರಾಕ್ಸ್ ಒಂದು 4 to 5 ಸೆಟ್ಸ್ ಆಫ್ ಜೆರಾಕ್ಸ್ನ ಮಾಡಿಸಿಟ್ಕೊಬಿಡಿ.
ಮುಂದೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಟೈಮಲ್ಲೂ ನಿಮಗೆ ಬೇಕಾಗುತ್ತೆ. ಸೊ ಬೆಟರ್ ಒಂದೇ ಸಲ ಒಂದು 4ರಿಂದ 5 ಕಾಪಿ ಜೆರಾಕ್ಸ್ನ ತೆಗೆದು ಇಟ್ಕೊಳ್ಳಿ. ಅದರಲ್ಲಿ 1 ಅಥವಾ 2 ಕಾಪಿಗೆ ಅಥವಾ 1 ಅಥವಾ 2 ಸೆಟ್ನ ಜೆರಾಕ್ಸ್ಗೆ ನೀವು ಅದನ್ನ ಅಟೆಸ್ಟ್ ಮಾಡಿಸ್ಬೇಕು. ಮೀನ್ಸ್ ಗೌರ್ಮೆಂಟ್ ಅಫಿಷಿಯಲ್ಸು ಅಥವಾ ಲಾಯರ್ ಏನಿರ್ತಾರೆ ಅವ್ರ ಹತ್ರ ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಬೇಕು. ಜೆರಾಕ್ಸ್ ಏನು ಮಾಡಿಸಿರ್ತೀರ ಆ ಜೆರಾಕ್ಸ್ಗೆ ಸೀಲ್ ಮತ್ತು ಸೈನ್ ಹಾಕ್ಕೊಡ್ತಾರೆ. ಲಾಯರ್ದು ನೋಟರಿ ಆಫೀಸ್ ಅಂತ ಇರುತ್ತೆ ಅಲ್ಲ, ಅಲ್ಲೋಗಿ ಅವ್ರ ಹತ್ರನೂ ನೀವು ಸೈನ್ ಹಾಕ್ಸ್ಬೋದು. ಇನ್ ಕೇಸ್ ಅವ್ರೇನಾದರೂ ದುಡ್ಡು ಜಾಸ್ತಿ ಕೇಳಿದ್ರು ಅಂದರೆ ಸರ್ ಯಾವುದಾದ್ರೂ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್, ಇನ್ನೂ ಬೆಸ್ಟ್ ಅಂದರೆ ಗವರ್ಮೆಂಟ್ ಕಾಲೇಜಿನ HOD ಅಥವಾ ಪ್ರಿನ್ಸಿಪಲ್ ಇವ್ರ ಹತ್ರ ಹೋಗಿ ಸೈನ್ನ ಮಾಡಿಸ್ಬೋದು. ಅದು ಅಷ್ಟೇ, 1 ಕಾಪಿ ಬೇಕು. ಸೇಫರ್ ಸೈಡಲ್ಲಿರೋಕ್ಕೆ 2 ಕಾಪಿಗೆ ಸೈನ್ ಮಾಡಿಸಿ ಇಟ್ಕೊಳ್ಳಿ. ಓಕೆನಾ. 1 ಸೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರ ಜೊತೆ ಒಂದು 4 to 5 ಸೆಟ್ಸ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಅದರಲ್ಲಿ 2 ಸೆಟ್ಗೆ ಅಟೆಸ್ಟ್ ಮಾಡಿಸಿಟ್ಕೊಳ್ಳಿ. ಇಷ್ಟನ್ನು ಕಂಪಲ್ಸರಿ ರೆಡಿ ಮಾಡಿಟ್ಕೊಂಡು ಆಮೇಲೆ ನಿಮ್ಮದು ವೆರಿಫಿಕೇಷನ್ ಸೆಂಟರ್ಗೆ ಹೋಗಿ. ಓಕೆನಾ. ಅಗೇನ್ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. DCT ಅಪ್ಲಿಕೇಶನ್, ಆಲ್ ಟಿಕೆಟ್, 10th ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್ ಪ್ಲಸ್ ಕ್ಯಾಸ್ಟ್ ಇನ್ಕಮ್ಮು, ಅದಾದಮೇಲೆ ಇನ್ನೇನಾದರೂ ಕ್ಲೈಮ್ ಮಾಡಿದರೆ ಓಕೆನಾ. ಇಷ್ಟನ್ನು ಒರಿಜಿನಲ್ 1 ಸೆಟ್ ಪ್ಲಸ್ ಅದರ ಜೊತೆ ಜೆರಾಕ್ಸು, ಈ 2 ನಿಮ್ಮ DCT ವೆರಿಫಿಕೇಷನ್ ಸೆಂಟರ್ಗೆ ತಗೋಗ್ಬೇಕು. ಅದರಲ್ಲಿ ಜೆರಾಕ್ಸ್ ಕಾಪಿಗೆ ಅಟೆಸ್ಟ್ ಮಾಡಿಸಿರ್ಬೇಕು. ಗೌರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಲಾಯರ್ಸ್ ಹತ್ರ ಕಂಪಲ್ಸರಿ ಸೈನ್ ಆಗಿರಲೇಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ಸೊ ಆಫ್ಟರ್ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಪ್ರೊವೈಡ್ ಮಾಡ್ತಾರೆ. ಅದನ್ನ ನಿಮ್ಮ ವೆರಿಫಿಕೇಷನ್ ಸೆಂಟರ್ಸಲ್ಲೇ ಕೊಡ್ತಾರೆ. ಅದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಬೇಕಾಗಿರುವಂಥ ಯೂಸರ್ ID, ಪಾಸ್ವರ್ಡ್ ಮತ್ತು ಆಪ್ಷನ್ ಎಂಟ್ರಿಗೆ ಫರ್ದರ್ ಡೀಟೇಲ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಏನು ವೆರಿಫಿಕೇಷನ್ ಟೈಮಲ್ಲಿ ಏನಾದರೂ ಮಿಸ್ ಮಾಡಿದ್ರಿ, ವೆರಿಫೈ ಆಗಲಿಲ್ಲ ಅಂದರೆ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಕಷ್ಟ ಆಗುತ್ತೆ, ಅವರಲ್ಲಿ ನೀವು ಆಪ್ಷನ್ ಎಂಟ್ರಿನೇ ಮಾಡೋಕ್ಕಾಗಲ್ಲ. ಸೊ ಈ ವೆರಿಫೈ ಮಾಡಿಸಿ ಅವ್ರ ವೆರಿಫಿಕೇಷನ್ ಸ್ಲಿಪ್ ಏನು ಪ್ರೊವೈಡ್ ಮಾಡ್ತಾರೆ ಅದನ್ನ ಇಟ್ಕೊಂಡೇನೆ ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗೋದು. ಆ ವೆರಿಫಿಕೇಷನ್ ಸ್ಲಿಪ್ ಅಷ್ಟೇ ಅವ್ರು ಕೊಟ್ಟಿದ ತಕ್ಷಣ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಜೊತೆ ಹಾಕಿ ಎಲ್ಲೋ ಮುದ್ರೆ ಬಿಸಾಕೋದಲ್ದ, ಎಲ್ಲರೂ ಒಂದು ಫೋಟೋ ತಗೊಂಡು ಅಲ್ಲಿ ಯೂಸರ್ ID, ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅದನ್ನು ಎಲ್ಲರೂ ಒಂದು ಕಡೆ ನೋಟ್ಸಲ್ಲಿ ಸೇವ್ ಮಾಡಿಕೊಂಡು ನಿಮ್ಮ ರಿಲೇಟಿವ್ಸ್ ಎಲ್ಸ್ ನಿಮ್ಮ ಮದರ್ ಫಾದರ್ ನಂಬರ್ಗೆ ಕಳಿಸಿಟ್ಕೊಂಡಿರಿ. ದಟ್ಸ್ ತುಂಬ ಇಂಪಾರ್ಟೆಂಟ್ ಥಿಂಗ್. ಆ ಯೂಸರ್ ID, ಪಾಸ್ವರ್ಡ್ ಏನಾದರೂ ಮರ್ತ್ರಿ, ಆ ಸ್ಲಿಪ್ ಕಳ್ಕೊಂಡ್ರಿ ಅಂದರೆ ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗಲ್ಲ. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಂಪಾರ್ಟೆಂಟ್ ಸ್ಟೇಜ್. ಸೊ ಮತ್ತಿನ್ನೊಂದು, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಸೋಕ್ಕೆ ನೀವೇ ಹೋಗ್ಬೇಕು. ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಯಾರು ಎಕ್ಸಾಮ್ ಬರೆದಿದ್ದಾರೆ ಅವರೇ ಕಂಪಲ್ಸರಿ ಅವರೇ ಖುದ್ದಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು. ಫ್ರೆಂಡ್ ಹೋಗ್ತಾರೆ, ನಮ್ಮ ಫಾದರ್ ಹೋಗ್ತಾರೆ, ಮದರ್ ಹೋಗ್ತಾರೆ ಆಗಲ್ಲ. ಕಂಪಲ್ಸರಿ ನೀವೇ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸಿ ಒಂದು ವೆರಿಫಿಕೇಷನ್ ಸ್ಲಿಪ್ನ ನೀವೇ ತಗೊಂಡು ಬರಬೇಕು. ಸೊ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಈ ವೆರಿಫಿಕೇಷನ್ ಇಂಪಾರ್ಟೆಂಟ್, ಯಾರು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಇದೆ ಆದಷ್ಟು ಬೇಗ ಕಲೆಕ್ಟ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಅಟೆಸ್ಟ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಏನು ಡೇಟ್ 10th ಅಥವಾ 11th ಹೋಗಿ ವೆರಿಫೈ ಮಾಡಿಸ್ಕೊಬಿಡಿ.